ಈಗ ರಾಪಿಡೋ ಪಾರ್ಸಲ್ ಅವನು ವೆಯ್ಟ್ 5 kg ಇತ್ತು. ಈಗ 5 kg ಇಂದ ಅಪ್ ಟು 20 kg ವರೆಗೂ ಚೇಂಜ್ ಮಾಡ್ದ ವೆಯ್ಟ್ ಕೊಡವ. ವೆಯ್ಟ್ ಚೇಂಜ್ ಮಾಡಿದ್ಮೇಲೆ ಅದೇ ಥರ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಬೇಕಲ್ಲ ಪಾರ್ಸಲ್ಗೆ. ಈ ಥರ ಆದರೆ ಡೆಲಿವರಿ ಬಾಯ್ಸ್ಗೆ ಈಸಿ ಆಗುತ್ತಲ್ಲ ಡ್ಯೂಟಿ ಮಾಡೋಕ್ಕೆ. ಯಾವುದೋ ನಂಬರಲ್ಲಿ ಆ್ಯಪ್ ರಿಜಿಸ್ಟರ್ ಮಾಡ್ತಾರೆ ಕಸ್ಟಮರು. ಪಾರ್ಸಲ್ ಎತ್ಕೊಂತೀವಿ, ಕಾಲ್ ಮಾಡಿದ್ರೆ ಅವರು ಫೋನ್ ಪಿಕ್ ಮಾಡಲ್ಲ, ಅವ್ರಿಗೂ ಫೋನ್ ಹೋಗಲ್ಲ. ರೈಡರ್ ಏನು ಮಾಡಬೇಕು ಪಿಕಪ್ ಲೊಕೇಶನ್ಗೆ ಹೋಗಿ? ಪ್ರತಿನಿತ್ಯ ಇದೇ ಸಮಸ್ಯೆ ಜಾಸ್ತಿ ಆಗ್ತಿದೆ ಪಾರ್ಸಲಲ್ಲಿ. ಈ ರಾಪಿಡೋ ಪಾರ್ಸಲ್ ಮಾಡೋದಕ್ಕಿಂತ ಸುಮ್ಮನೆ ಇರೋದೇ ಲೇಸು. ಯಾಕೆಂದ್ರೆ ಅಷ್ಟು ವರ್ಸ್ಟ್ ಆಗಿಬಿಟ್ಟಿದೆ. ಎಲ್ಲೂ ಫೋನ್ ನಂಬರ್ ಕನೆಕ್ಟ್ ಆಗಲ್ಲ, ಕಸ್ಟಮರ್ ಲೊಕೇಶನ್ ಕರೆಕ್ಟಾಗಿ ರೀಚ್ ಆಗಲ್ಲ, ಕಸ್ಟಮರ್ ಕೇರಿಗೆ ಕಾಲ್ ಹೋಗಲ್ಲ. ತುಂಬ ಸಮಸ್ಯೆ ಇತ್ತೀಚೆಗೆ ಈ ಪಾರ್ಸಲ್ದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೇರಿ ಅವರ ಯೂಟ್ಯೂಬ್ ಚಾನಲ್. ಇವತ್ತು ರಾಪಿಡೋ ಬೈಕ್ ಟ್ಯಾಕ್ಸಿ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಬಂದಿದ್ದೀನಿ. ಬೈಕ್ ಟ್ಯಾಕ್ಸಿ ಹಂಗೆ ಪಾರ್ಸಲ್ ಬಗ್ಗೆ ಏನಪ್ಪ ಪ್ರಾಬ್ಲಮ್ ಅಂದರೆ, ಇತ್ತೀಚೆಗೆ ತುಂಬ ಕಂಪ್ಲೇಂಟ್ಸ್ ಬರ್ತಾ ಇದೆ ರಾಪಿಡೋ ಪಾರ್ಸಲ್ದು. ಮೊಬೈಲ್ ನಂಬರ್ ಸಿಗಲ್ಲ, ಪಿಕಪ್ ಲೊಕೇಶನ್ಗೆ ಹೋದರೆ ಕಸ್ಟಮರಿಗೆ ಫೋನ್ ರೀಚ್ ಆಗಲ್ಲ, ಡ್ರಾಪ್ಗೆ ಹೋದ್ರೂ ಫೋನ್ ರೀಚ್ ಆಗಲ್ಲ. ತುಂಬ ಸಮಸ್ಯೆ ಆಗ್ತಾ ಇದೆ. ಪಿಕಪ್ ಮಾಡೋಕ್ಕೂ ಟೈಮ್ ವೇಸ್ಟ್ ಆಗ್ತಾಯಿದೆ, ಡ್ರಾಪ್ ಮಾಡೋಕ್ಕೂ ಟೈಮ್ ವೇಸ್ಟ್ ಆಗ್ತಾಯಿದೆ. ಈ ಥರ ಅನೇಕ ಕಂಪ್ಲೇಂಟ್ಸ್ಗಳು ಬರ್ತಾನೆ ಇದೆ ಹುಡುಗರ ಕಡೆಯಿಂದ. ಹೌದು, ಈ ಸಮಸ್ಯೆ ಜಾಸ್ತಿನೇ. ಯಾಕೆ ನಾವು ಇದಕ್ಕೆ ಮುಂಚೆ ಎಲ್ಲ ಇದ್ರ ಬಗ್ಗೆ ಮಾತಾಡಿದ್ದು. ಈ ರಾಪಿಡೋ ಪಾರ್ಸಲ್ಗೆ ಏನು ಬೈಕ್ ಟ್ಯಾಕ್ಸ್ಗೆ ಮೊಬೈಲ್ ನಂಬರ್ ಕೊಡ್ತಾರಲ್ಲ, ಅದೇ ಥರ ಮೊಬೈಲ್ ನಂಬರ್ ಕೊಟ್ಟರೆ ಮಾತ್ರ ಚೆನ್ನಾಗಿ ಈಸಿಯಾಗಿ ಮಾಡ್ಬೋದು ಪಾರ್ಸಲ್ಲು. ಇಲ್ಲಾಂದ್ರೆ ಏನಾಗುತ್ತೆ, ಇದು ಕಂಪ್ನಿ ಕನೆಕ್ಟ್ ಆಗುತ್ತೆ, ಅಲ್ಲಿಂದ ಇವ್ರಿಗೆ ಕಸ್ಟಮರ್ಗೆ ಫೋನ್ ಹೋಗಬೇಕು. ಆ ಕಸ್ಟಮರ್ ಯಾವುದೋ ನಂಬರಲ್ಲಿ ಆ್ಯಪ್ ರಿಜಿಸ್ಟರ್ ಮಾಡಿರ್ತಾರೆ, ಆ ನಂಬರ್ ರೀಚಾರ್ಜ್ ಮಾಡ್ಕೊಂಡಿರಲ್ಲ, ಕಾಲ್ ಹೋಗಲ್ಲ, ಇನ್ಕಮಿಂಗ್ ಕಾಲ್ ಹೋಗಲ್ಲ, ಸುಮ್ಮನೆ ರಿಂಗ್ ಆಗ್ತಾ ಇರುತ್ತೆ, ಕಸ್ಟಮರ್ಗೆ ಫೋನ್ ಹೋಗಲ್ಲ. ಕಸ್ಟಮರ್ ಕೇಳಿದ್ರೆ ನಮಗೆ ಫೋನೇ ಬಂದಿಲ್ಲ ಅಂತ ಹೇಳ್ತಾರೆ. ಈ ಥರ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ರಾಪಿಡೋ ಪಾರ್ಸಲ್ ಮಾಡೋದೇ ಬೇಡನೋ ಅನ್ನಿಸ್ಬಿಡ್ತೀವಿ ಒಂದು ಟೈಮ್. ಅಷ್ಟು ಬೇಜಾರಾಗುತ್ತೆ. ಯಾಕೆಂದರೆ ಎಷ್ಟೊತ್ತು ಹೋಗಿ ವೆಯ್ಟ್ ಮಾಡ್ತೀವಿ, ಪಿಕಪ್ ಲೊಕೇಶನ್ ಕರೆಕ್ಟಾಗಿ ಕೊಡಲ್ಲ, ಅಂಗಡಿ ಹೆಸರು ಏನು ಟೈಪ್ ಮಾಡಲ್ಲ, ಏನೋ ಒಂದು ಹಾಕಿರ್ತಾರೆ, ಒಂದು ಲ್ಯಾಂಡ್ ಮಾರ್ಕ್ ಅಷ್ಟೇ. ಯಾರನ್ನ ಅಂತ ಕೇಳಬೇಕಲ್ಲಿ. ಅಟ್ಲೀಸ್ಟ್ ಅಂಗಡಿ ಹೆಸರು ಮೆನ್ಷನ್ ಮಾಡಿದ್ರೆ, ಇಲ್ಲ ಒಂದು ಮೊಬೈಲ್ ನಂಬರ್ ಕೊಟ್ಬಿಟ್ರೆ ಬೆಸ್ಟ್ ಆಪ್ಷನ್ ಇದು. ನಮಗೆ ಎಲ್ಲ ಡೆಲಿವರಿ ಬಾಯ್ಸ್ಗೆ ಟೆನ್ಷನ್ನೇ ಇರಲ್ಲ. ಇದು ಪ್ರತಿನಿತ್ಯ ಇದೇ ಸಮಸ್ಯೆ, ಕಂಪ್ಲೇಂಟು ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ಈ ಪಾರ್ಸಲ್ಗೆ ಮೊಬೈಲ್ ನಂಬರ್ ಆದಷ್ಟು ಬೇಗ ಬಂದರೆ ಎಲ್ಲ ಹುಡುಗರು ಈಸಿಯಾಗಿ ಡ್ಯೂಟಿ ಮಾಡ್ಬೋದು. ಸುಮಾರು ಆರ್ಡರ್ ಕ್ಯಾನ್ಸಲ್ ಆಗುತ್ತೆ, ಪಿಕಪ್ಗೆ ಹೋಗ್ತಾರೆ, ಫೋನ್ ಎತ್ತಲ್ಲ. ಈಗ ಇವ್ರು ಕ್ಯಾನ್ಸಲ್ ಮಾಡೋ ಆಪ್ಷನ್ನೇ ಇಲ್ಲ. ಈಗ ರೈಡರ್ಗಳಿಗೆ ಯಾವುದೇ ಕಾರಣಕ್ಕೂ ಪಾರ್ಸಲ್ ಡೆಲಿವರಿ ಕ್ಯಾನ್ಸಲ್ ಮಾಡೋಕೆ ಆಪ್ಷನ್ ಇಲ್ಲ. ಬೈಕ್ ಟ್ಯಾಕ್ಸಿ ಹೆಂಗೋ ಕ್ಯಾನ್ಸಲ್ ಮಾಡ್ಕೋಬೋದು, ಒಂದು 2 ರೈಡು ದಿನಕ್ಕೆ. ಇದೇನಾಗುತ್ತೆ ಅಂದರೆ, ಈಗ ಫೋನ್ ಎತ್ತಲ್ಲ, ಸುಮಾರು ಹೊತ್ತು ಇದೇ ಥರ ಬಿಟ್ಟರೆ ನೆಕ್ಸ್ಟ್ ಆರ್ಡರ್ ಮಾಡೋಕ್ಕಾಗಲ್ಲ. ನಮ್ಮ ಫ್ರೆಂಡ್ಗೂ ಕೂಡ ಹಂಗೆ ಆಯ್ತಾ. ಮೊನ್ನೆ ಯಾವುದೋ ಒಂದು ದೊಡ್ಡ ಐಟಮ್ ಕೊಟ್ಟಿದ್ದಾನೆ, ತಗೊಂಡು ಹೋಗೋಕ್ಕಾಗಲ್ಲ, ಕ್ಯಾನ್ಸಲ್ ಮಾಡಿದ್ರೆ ಕ್ಯಾನ್ಸಲ್ಲೇ ಮಾಡಿಲ್ಲ. ಬೆಳಗಿಂದ ಸಂಜೆವರೆಗೂ ಹಂಗೆ ಇದೆ ಆ್ಯಪಲ್ಲಿ, ಡ್ಯೂಟಿ ಮಾಡೋಕ್ಕೆ ಆಗಿಲ್ಲ ಅವನಿಗೆ. ಕಸ್ಟಮರ್ ಕೇರ್ಗೂ ಫೋನ್ ಹೋಗಲ್ಲ ಮಾಡಿದ್ರೆ. ಇದು ಸಮಸ್ಯೆ ಪ್ರತಿನಿತ್ಯ ಇದೇ ಸಮಸ್ಯೆ ಆಗ್ತಾ ಇದೆ. ಐಟಮ್ ಪಿಕಪ್ ಮಾಡ್ತೀವಿ, ಡ್ರಾಪ್ ಲೊಕೇಶನ್ ಕಸ್ಟಮರ್ಗಾರ ಕಾಲ್ ಮಾಡೋಣ ಅಂದರೆ ಅದಕ್ಕೂ ಕಾಲ್ ಹೋಗಲ್ಲ. ಆ ಲೊಕೇಶನ್ಗೆ ರೀಚ್ ಆಗೋ ಗಂಟನ ಡ್ರಾಪ್ ಲೊಕೇಶನ್ ಕಸ್ಟಮರ್ಗೆ ಫೋನ್ ಹೋಗಲ್ಲ. ಈ ಥರ ಆದರೆ ಹೆಂಗೆ ಡ್ಯೂಟಿ ಮಾಡೋದು? ಇದು ಸ್ವಲ್ಪ ಅಪ್ಡೇಟ್ ಮಾಡಬೇಕು ಈ ರಾಪಿಡೋ ಕಂಪ್ನಿ ಪಾರ್ಸಲ್ ಅವರು. ತುಂಬ ಸಮಸ್ಯೆ ಆಗ್ತಾ ಇದೆ, ಡ್ಯೂಟಿ ಮಾಡೋಕ್ಕೆ ಆಗ್ತಾ ಇಲ್ಲ ಹುಡುಗರಿಗೆ. ಮೊಬೈಲ್ ನಂಬರ್ ಡೈರೆಕ್ಟಾಗಿ ಬಂದುಬಿಟ್ರೆ, ಏನು ಪೋರ್ಟರಲ್ಲಿ ಬರುತ್ತಲ್ಲ, ಪಿಕಪ್ ಡ್ರಾಪ್ ಇಮಿಡಿಯೇಟ್ ಆರ್ಡರ್ ಅಕ್ಸೆಪ್ಟ್ ಮಾಡಿದಾಗ ಈ ಥರ ಬಂದುಬಿಟ್ರೆ, ಅಟ್ಲೀಸ್ಟ್ ಲೊಕೇಶನ್ ಚೇಂಜ್ ಇದ್ರೂ ಕಸ್ಟಮರ್ ಹತ್ರ ಕೇಳಿ ಲೊಕೇಶನ್ ತಗೋಬೋದು. ಇಲ್ಲ ಏನು ಐಟಮ್ ಇದೆ ಅಂತ ನಾನು ಕೇಳ್ಬಿಟ್ಟು ಇನ್ಫಾರ್ಮ್ ಮಾಡಿದ್ರೆ ತಗೋಬೋದು. ಇಲ್ಲ ಪಿಕಪ್ ಲೊಕೇಶನ್ ಎಲ್ಲಿದೆ ಅಂತ ಕೇಳ್ಕೊಂಡು ಹೋಗ್ಬೋದು. ಏನೋ ಒಂದು ಆರ್ಡರ್ ಅಕ್ಸೆಪ್ಟ್ ಮಾಡೋದಕ್ಕೆ ಇಮಿಡಿಯೇಟಾಗಿ ಒಂದು ಡೌಟ್ ಕ್ಲಿಯರ್ ಆಗಿಬಿಡುತ್ತೆ, ಅದಕ್ಕೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು. ಬಟ್ ರಾಪಿಡೋದಲ್ಲಿ ಹಂಗೆ ಆಗ್ತಾಯಿಲ್ಲ. ದಿನೇ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ಸುಮಾರು ಜನ ಏನು ಮಾಡ್ತಾರೆ, ಪೋರ್ಟರ್ ಆ್ಯಪ್ ಇಲ್ದಿರೋ ರಾಪಿಡೋನೇ ಮಾಡ್ತಾ ಇರ್ತಾರೆ ಫುಲ್ ಟೈಮು. ಅದಕ್ಕೇನಾಗುತ್ತೆ, ಈ ಥರ ಪ್ರಾಬ್ಲಮ್ಸ್ ಜಾಸ್ತಿ ಆಗೋದ್ರೆ ಯಾವಾಗ ಔಟ್ ಸೈಡು ಪಾರ್ಸಲ್ ಆಟೋ ಡೆಲಿವರಿನೇ ಆಗ್ತಾ ಇಲ್ಲ. ಸುಮಾರು ನೋಡ್ತೀವಿ, ಬರ್ತಾನೆ ಇರ್ತವೆ, ಬ್ಯಾಕ್ ಟು ಬ್ಯಾಕ್ ಬರೋ ಆರ್ಡ್ರೆ ರಿಪೀಟ್ ಬರ್ತಾನೆ ಇರುತ್ತೆ ಪಾರ್ಸಲ್ಲು. ಯಾವ ರೈಡರ್ ಕೂಡ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಏಕೆಂದರೆ ಇದು ಪ್ರಾಬ್ಲಮ್ ಜಾಸ್ತಿ ಇದೆ ಇದರಲ್ಲಿ. ಎಲ್ಲೋ ಅಪಾರ್ಟ್ಮೆಂಟಲ್ಲಿ ಇರ್ತಾರೆ, ಅಲ್ಲೋದ್ರೆ ಗೇಟಲ್ಲಿ ಅಪ್ರೂವಲ್ ಮಾಡಲ್ಲ, ಫೋನ್ ಮಾಡೋಕ್ಕೆ ಮೊಬೈಲ್ ನಂಬರ್ ಇರಲ್ಲ, ರಿಟರ್ನ್ ಅವರು ನಮಗೆ ಕಾಲ್ ಬ್ಯಾಕ್ ಮಾಡಲ್ಲ. ಸುಮ್ಮನೆ ಪಿಕಪ್ಗೆ 2-3 ಕಿಲೋಮೀಟ್ರ್ ಹೋಗಿ ಈ ಥರ ಪ್ರಾಬ್ಲಮ್ಮು, ಆರ್ಡ್ರ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಸಮಸ್ಯೆನೇ ಬೇಡ ಅಂತ ಏನು ಮಾಡ್ತಾರೆ ಹುಡುಗರಿಗೆ, ರಾಪಿಡೋ ಪಾರ್ಸಲ್ ಡ್ಯೂಟಿ ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಔಟ್ಸೈಡಲ್ಲಿ. ಸುಮಾರು ಆರ್ಡ್ರ್ ಬರ್ತಾ ಇರುತ್ತೆ, ಒಂದೊಂದು ಆರ್ಡ್ರ್ 10 ಸತಿ 20 ಸರಿ ಬರುತ್ತೆ ಪಾರ್ಸಲ್ಲು, ಯಾರೂ ಎತ್ತಲ್ಲ. ಅದಕ್ಕೇ ಈ ಡ್ಯೂಟಿ ಬೇಡವೇ ಬೇಡ ಅನಿಸುತ್ತೆ ರಾಪಿಡೋ ಪಾರ್ಸಲ್ಲು. ಬೆಸ್ಟ್ ಆಪ್ಷನ್ ಅಂದರೆ ಪೋರ್ಟ್ ಏನಿದೆ, ಈ ಥರ ಬಂದರೆ ಮುಂದಿನ ದಿನಗಳಲ್ಲಿ ರಾಪಿಡೋನು ಕೂಡ ಪೋರ್ಟ್ರ್ ಥರ ಕ್ಲಿಕ್ ಆಗುತ್ತೆ ಪಾರ್ಸಲಲ್ಲಿ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ರಾಪಿಡೋ ಪಾರ್ಸಲ್ ಆ್ಯಪು ಕ್ಲಿಕ್ ಆಗಲ್ಲ. ಇನ್ನೂ ಡೌನ್ ಆಗುತ್ತೆ, ಇನ್ನೂ ಕೆಳಗಡೆ ಹೋಗಿ ಬಿದ್ದೋಗುತ್ತೆ. ಅದು ಪಾರ್ಸಲ್ ಆ್ಯಪೇ ಬಿದ್ದೋಗುತ್ತೆ 100%. ನಾವು ಬರ್ಕೊಡ್ತಾ ಇದೀವಿ ನೋಡಿ. ಸಿಸ್ಟಮೆಟಿಕ್ ಚೆನ್ನಾಗಿರ್ಬೇಕು. ಮೈನ್ ಹುಡುಗರಿಗೆ ಡ್ಯೂಟಿ ಮಾಡಬೇಕಂದ್ರೆ ಮೊಬೈಲ್ ನಂಬರ್ ಬೇಕು. ಏನು ಯಾರೇನೇನು ಅವ್ರೇನು ಮೊಬೈಲ್ ನಂಬರ್ ಇಟ್ಕೊಂಡು ಅವ್ರಿಗೇನು ಏನು ಕೆಟ್ಟದಾಗೇನು ಮೆಸೇಜ್ ಮಾಡೋದು ಈ ಥರ ಯಾರು ಏನು ಮಾಡೋಕ್ಕೋಗಲ್ಲ. ಸುಮ್ಮನೆ ರಾಪಿಡೋ ಕಂಪ್ನಿ ಅನ್ನೆಸೆಸರಿ ಏನೋ ಥಿಂಕ್ ಮಾಡ್ಕೊಂಡು ಕಸ್ಟಮರ್ ಕೇರಿಗೆ ನಂಬರ್ ಕೊಟ್ಕೊಂಡು ಅಲ್ಲಿಂದ ಕನೆಕ್ಟ್ ಆಗೋ ಥರ ಮಾಡಿದ್ದಾನೆ ಸಿಸ್ಟಮೆಟಿಕ್. ಈ ಸಿಸ್ಟಮೆಟಿಕ್ ಸರಿ ಇಲ್ಲ ನಮ್ಮ ಪ್ರಕಾರ 100%. ನಿಮ್ಮ ಪ್ರಕಾರ ಏನಿಸುತ್ತೆ ನೀವು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಇದ್ರ ಬಗ್ಗೆ ಸುಮಾರು ಸಲ ಅಪ್ಡೇಟ್ ಕೊಡ್ತಾ ಇರ್ತೀವಿ, ಬಟ್ ಯಾವುದೇ ಕಾರಣಕ್ಕೆ ಚೇಂಜ್ ಮಾಡ್ತಾನಿಲ್ಲ ರಾಪಿಡೋ ಕಂಪ್ನಿಯವನು. ಇದು ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ಪೋರ್ಟಲ್ ಅಂತೂ ಬೆಸ್ಟು, ಯಾವ ಟೆನ್ಷನ್ನೇ ಇಲ್ಲ. ಬೇಕಾದ್ರೆ ಆರ್ಡರ್ ನಾವೇ ಕ್ಯಾನ್ಸಲ್ ಮಾಡ್ಕೋಬೋದು, ಇಲ್ಲ ಕಸ್ಟಮರ್ಗೆ ಹೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವರೇ ಕ್ಯಾನ್ಸಲ್ ಮಾಡ್ಕೊಡ್ತಾರೆ. ವಿತಿನ್ ಸೆಕೆಂಡಲ್ಲಿ ನಂಬರ್ ಬರುತ್ತೆ, ಪಿಕಪ್ ಡ್ರಾಪ್ ಏನು ಐಟಮ್ ಇದೆ ಅಂತ ಕೇಳಿ ತಿಳ್ಕೊಬೋದು.
ಏನೇ ಒಂದು ಇದ್ರೂ ಪ್ರಾಬ್ಲಮ್ ಐತೆ ಸೆಕೆಂಡಲ್ಲಿ ಸಾಲ್ವ್ ಆಗುತ್ತೆ ಪೋರ್ಟ್ರಲ್ಲಿ. ಬಟ್ ರಾಪಿಡೋದಲ್ಲಿ ಯಾವುದೇ ಕಾರಣಕ್ಕೂ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಆಗ್ತಾ ಇಲ್ಲ. ಆರ್ಡ್ರ್ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಮುಗಿದೋಯ್ತಾವೆ. ಆರ್ಡ್ರ್ ಕ್ಯಾನ್ಸಲ್ಲು ಆಗಲ್ಲ, ಕಸ್ಟಮರ್ ಕಡೆಯಿಂದ ಕ್ಯಾನ್ಸಲ್ ಆಗಲ್ಲ, ನಾವು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಫೋನ್ ಪಿಕ್ ಮಾಡಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ ನಾವು? ಮುಂಚೆ ಎಲ್ಲ ಇಮ್ಮಿಡಿಯೇಟ್ ಕಂಪ್ನಿಗೆ ಕಾಲ್ ಕನೆಕ್ಟ್ ಆಗ್ತಾ ಇತ್ತು ಕಸ್ಟಮರ್ ಕೇರ್ಗೆ. ಇವಾಗ ಅದೂ ಇಲ್ಲ, ಅದಕ್ಕೂ ಏನೇನೋ ಬೇರೆ ಆಪ್ಷನ್ ಕೊಟ್ಬಿಟ್ಟಿದ್ದಾನೆ, ಅದಕ್ಕೂ ಕನೆಕ್ಟ್ ಆಗಲ್ಲ. ನೀವು ಹೋಗಿ ಟ್ರಾಫಿಕ್ ರೀಚ್ ಆಗಂಟನ ಕಸ್ಟಮರ್ ಕೇರಿಗೆ ಫೋನೇ ಕನೆಕ್ಟ್ ಆಗಲ್ಲ. ಹೆಂಗೆ ಫೋನ್ ಮಾಡಬೇಕು ಮತ್ತು ಅವರು ಪಾರ್ಸಲ್ ತಗೊಂಡೋಗಿರೋರು? ಎಲ್ಲೋ ಒಂದು ಹತ್ರ ಲೊಕೇಶನ್ ಹಾಕಿರ್ತಾರೆ, ಇನ್ನೊಂದು ಜಾಗದ ಎಲ್ಲೋ ಬರ್ರಿ ಅಂತ ಹೇಳ್ತಾರೆ. ಅಲ್ಲಿಗೆ ಹೋದರೆ ಅಲ್ಲೂ ಟ್ರಿಪ್ ಎಂಡ್ ಆಗಲ್ಲ ಅದು. ಈ ಥರ ಸಮಸ್ಯೆ ರಾಪಿಡೋದಲ್ಲಿ ಸಿಕ್ಕಾಬಟ್ಟೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಪಾರ್ಸಲ್ ಡೆಲಿವರಿ ಅಂತೂ ಯಾರೂ ಮಾಡಲ್ಲ. ಮುಂದಕ್ಕೆ 100% ಬರ್ಕೊಡ್ತೀವಿ. ಏನು ಲಾಂಗ್ ಆರ್ಡರ್ ಬೀಳ್ತಾವಲ್ಲ ಅಂಥವು ಮಾತ್ರ ಅಕ್ಸೆಪ್ಟ್ ಮಾಡ್ಕೊಂಡು ಮಾಡ್ತಾರೆ. ಏನೋ ಲಾಂಗ್ ಹೋಗ್ತಾ ಇರ್ತೀವಿ, ಅದ್ರ ಒಟ್ಟು ಮನೆ ಕಡೆ ಹೋಗ್ತಾ ಇರ್ತೀವಿ, ಇಲ್ಲ ಬೇರೆ ಏನೋ ಪರ್ಸ್ನಲ್ ಕೆಲಸದ ಮೇಲೆ ಹೋಗ್ತಾ ಇರ್ತಾರಲ್ಲ, ಆ ಥರ ಲಾಂಗ್ ಆರ್ಡರ್ ಒಂದು 200-300 ರೂಪಾಯಿ ಬಿದ್ದರೆ ಎತ್ಕೊಂಡು ಹೋಗ್ತಾರೆ. ಸಣ್ಣ ಪುಟ್ಟ ಲೋಕಲ್ ಆರ್ಡರ್ ಬರ್ತಾವಲ್ಲ 50-60-70 ರೂಪಾಯಿ 100 ರೂಪಾಯಿ ಒಳಗಡೆ, ಇವ್ಯಾರೂ ಎತ್ತಾ ಇಲ್ಲ. ಈ ಟೆನ್ಷನ್ನೇ ಬೇಡ. ಅನ್ನೆಸೆಸರಿ ರಿಸ್ಕ್ ಅದು, ತಲೆನೋವು. ಸುಮ್ಮನೆ ಮೈ ಮೇಲೆ ಪ್ರಾಬ್ಲಮ್ ಎಳ್ಕೊಂಡಂಗೆ ಆಗುತ್ತೆ ಈ ರಾಪಿಡೋದು ಪಾರ್ಸಲ್ ಎತ್ಕೊಂಡ್ರೆ. ಯಾವ ಒಂದು ಆರ್ಡ್ರ್ ಲೊಕೇಶನ್ನು ಕರೆಕ್ಟಾಗಿರಲ್ಲ, ಫೋನ್ ನಂಬರು ಕರೆಕ್ಟಾಗಿರಲ್ಲ, ಯಾರು ಫೋನು ಪಿಕ್ ಮಾಡಲ್ಲ. ಯಾಕೆಂದರೆ ಅದೇನಾಗುತ್ತೆ ಅಂದರೆ ಕಸ್ಟಮರಿಗೆ ಕಾಲ್ ಮಾಡಿದಾಗ ಫ್ರಾಡ್ ಕಾಲ್ ಅಂತ ಬಂದುಬಿಡುತ್ತೆ ಅಲ್ಲಿ ರೆಡ್ ಕಲ್ಲಾಗೆ. ಅದಕ್ಕೇನು ಮಾಡ್ತಾರೆ, ಕೆಲವರು ಕಸ್ಟಮರ್ ಯಾವುದೋ ಕಂಪ್ನಿ ಕಸ್ಟಮರ್ ಕಾಲ್ ಅಂತ ಏನು ಮಾಡ್ತಾರೆ, ಕಟ್ ಮಾಡಿಬಿಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಬುಕ್ ಮಾಡಿರೋನು ಎಲ್ಲೋ ಇರ್ತಾನೆ, ಐಟಮ್ ರಿಸೀವ್ ಮಾಡೋನು ಇನ್ನೊಬ್ಬ ಯಾರೋ. ಈ ಸಮಸ್ಯೆ ಆಗೋದ್ರಿಂದ ಏನಾಗುತ್ತೆ, ಅಲ್ಲಿ ಒರಿಜಿನಲ್ ನಂಬರ್ ಅಂತ ಹೋಗಲ್ಲ, ಫ್ರಾಡ್ ಕಾಲ್ ಅಂತ ಹೋಗ್ಬಿಡುತ್ತೆ. ವಿತಿನ್ ಸೆಕೆಂಡ್ ಕಾಲ್ ಕಟ್ ಮಾಡ್ತಾರೆ ಅವ್ರು ಕಾಲ್ ಕಟ್ ಮಾಡೋದು ನಮಗೆ ಗೊತ್ತಾಗಲ್ಲ, ಸುಮ್ಮನೆ ರಿಂಗ್ ಆಗ್ತಾನೆ ಇರುತ್ತೆ ನಮ್ಮ ಹತ್ರನ. ಈ ಥರ ಸಮಸ್ಯೆ ಆಗ್ತಾ ಇದೆ ರಾಪಿಡೋ ಪಾರ್ಸಲ್ಗೆ. ಇದನ್ನು ಅವ್ರು ಅಪ್ಡೇಟ್ ಮಾಡಲೇಬೇಕು. ಆದಷ್ಟು ಬೇಗ ಇದು ಅಪ್ಡೇಟ್ ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಪಾರ್ಸಲ್ ಡೆಲಿವರಿ ಬಿದ್ದೋಗುತ್ತೆ ರಾಪಿಡೋದಲ್ಲಿ. ಈಗ ಆಲ್ರೆಡಿ ಸುಮಾರು ಪಾರ್ಸಲ್ ಬರ್ತಾ ಇದ್ದಾವೆ, ಯಾರು ಪಿಕ್ ಮಾಡ್ತಾ ಇಲ್ಲ. ಅವನು ಏನಕ್ಕೆ 5 kg 20 kg ವರೆಗೂ ಅಪ್ಡೇಟ್ ಮಾಡಿದ್ದಾನೆ. ಇವಾಗ ವೆಯ್ಟನ್ನು ಕೂಡ ವೆಯ್ಟ್ ಮಾತ್ರ 20 kg ಅಪ್ಡೇಟ್ ಮಾಡಿದ್ಮೇಲೆ ಅದೇ ಥರ ಮೊಬೈಲ್ ನಂಬರ್ ಕೊಡಬೇಕಲ್ವಾ ರೈಡರ್ಗಳಿಗೆ. ಮೊಬೈಲ್ ನಂಬರ್ ಕೊಟ್ಟಿಲ್ಲ ಅಂದರೆ ಡ್ಯೂಟಿ ಹೆಂಗೆ ಮಾಡೋಕ್ಕಾಗತ್ತೆ? ಬೈಕ್ ಟ್ಯಾಕ್ಸಿಗೆ ಮಾತ್ರ ಮೊಬೈಲ್ ನಂಬರ್ ಕೊಡ್ತಾನೆ. ಬೈಕ್ ಟ್ಯಾಕ್ಸಿ ಲೇಡೀಸಿಗೆ ಬೇಡ, ನಾವು ಮೊಬೈಲ್ ನಂಬರ್ ಕೇಳಲ್ಲ. ಬೈಕ್ ಟ್ಯಾಕ್ಸಿ ಏನಪ್ಪ ಅಂದರೆ ವಿತಿನ್ ಸೆಕೆಂಡಲ್ಲಿ ಬುಕ್ ಮಾಡಿದ್ರು ಆಲ್ಮೋಸ್ಟ್ ಎಲ್ಲ ಅಪಾರ್ಟ್ಮೆಂಟ್ ಇದ್ರೆ ಆಚೆ ಬಂದಿರ್ತಾರೆ, ಕಂಪ್ನಿ ಇದ್ದವರು ಆಚೆ ಬಂದು ನಿಂತಿರ್ತಾರೆ, ಇಲ್ಲ ಬಸ್ ಸ್ಟಾಪಲ್ಲಿ ಇರೋರು ರೆಡಿ ಇರ್ತಾರೆ ಬುಕ್ ಮಾಡಿದವ್ರು. ಯಾರೋ ಒಬ್ಬೊಬ್ರು ವೆಯ್ಟ್ ಮಾಡೋರು, ಇಲ್ಲ ಫೋನ್ ಕನೆಕ್ಟ್ ಆಗಲ್ಲ, ರೇರು 100ಕ್ಕೆ 10% ಇಲ್ಲ. ಆರಾಮಾಗಿ ಬೈಕ್ ಟ್ಯಾಕ್ಸಿ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ರಾಪಿಡೋ ಪಾರ್ಸಲ್ ಆ ಥರ ಆಗಲ್ಲ. ಎಲ್ಲೋ ಒಂದು ಕಂಪ್ನಿ ಒಳಗಡೆ ಎಲ್ಲೋ ಒಂದು ಅಪಾರ್ಟ್ಮೆಂಟಲ್ಲಿ ಕೂತ್ಕೊಂಡು ಬುಕ್ ಮಾಡ್ತಾರೆ, ಇಲ್ಲ ಅವನು ಎಲ್ಲೋ ಬೇರೆ ಕಡೆ ಇರ್ತಾನೆ, ಇನ್ನೊಂದು ಜಾಗದಲ್ಲಿ ಪಿಕಪ್ ಕೊಡ್ತಾನೆ. ಅಲ್ಲಿ ಹೋದ್ರೆ ಆ ಕಸ್ಟಮರ್ ಫೋನ್ ಎತ್ತಲ್ಲ, ಇಲ್ಲ ಫೋನ್ ಸೈಲೆಂಟ್ ಆಗಿರ್ತಾರೋ, ಇಲ್ಲ ಫೋನ್ ನಾಟ್ ರೀಚಬಲ್ ಆಗಿರ್ತಾ, ಏನು ಅಂತ ಗೊತ್ತಿರಲ್ಲ. ನಮಗೆ ಏನು ಪ್ರಾಬ್ಲಮ್ ಅನ್ನೋದೇ ಗೊತ್ತಾಗಲ್ಲ ರಾಪಿಡೋ ಪಾರ್ಸಲಲ್ಲಿ. ಒಟ್ಟಿನಲ್ಲಿ ರಿಂಗ್ ಆಗ್ತಾನೆ ಇರುತ್ತೆ ಅಷ್ಟೇ. ನಮಗೇನು ರಿಂಗ್ ಆಗ್ತಾ ಇದೆ, ಎತ್ತಾರೆ ಅಂತ ನಾವು ಟ್ರೈ ಮಾಡ್ತಾ ಇರ್ತೀವಿ. ಬಟ್ ಅಲ್ಲಿ ಕಸ್ಟಮರ್ಗೆ ಫೋನ್ ಹೋಗ್ತಾ ಇರಲ್ಲ. ಈ ಸಮಸ್ಯೆ ಅತಿ ಜಾಸ್ತಿ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ. ಹಂಗಾಗಿ ಇದಾದಷ್ಟು ಬೇಗ ಕಂಟ್ರೋಲ್ ಆದರೆ ರಾಪಿಡೋ ಪಾರ್ಸಲ್ ಕೂಡ ಕ್ಲಿಕ್ ಆಗುತ್ತೆ, ಹುಡುಗರು ಕೂಡ ಡ್ಯೂಟಿ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇಲ್ಲಾಂದ್ರೆ ಈ ಪಾರ್ಸಲ್ ಡೆಲಿವರಿ ಯಾವುದೇ ಕಾರಣಕ್ಕೂ ಔಟ್ ಆಫ್ ಝೋನಲ್ಲಿ ಪಿಕಪ್ ಡ್ರಾಪ್ ಆಗೋದೇ ಇಲ್ಲ. ಸುಮಾರು ಆರ್ಡ್ರಿಗೆ ಆಲ್ರೆಡಿ ಬರ್ತಾ ಇದೆ, ಕ್ಯಾನ್ಸಲ್ ಆಗ್ತಾಯಿದೆ. ನಾವು ಎವ್ರಿಡೇ ನೋಡ್ತಾ ಇರ್ತೀವಿ. ಯಾವ ರೈಡರ್ ಕೂಡ ಅಕ್ಸೆಪ್ಟ್ ಮಾಡಲ್ಲ. ಪಕ್ಕದಲ್ಲೇ ರೈಡರ್ ಇದ್ರೂ ಪಾರ್ಸಲ್ ಒಂದೊಂದು ದಾಟು 10 ಸತಿ ಬಂದ್ರು ರಿಪೀಟು ಯಾರು ಎತ್ತಲ್ಲ. ಯಾಕೆಂದರೆ ಅನ್ನೆಸೆಸರಿ ರಿಸ್ಕು ಟೆನ್ಷನ್ ಬೇಡ ಅಂತನ. 50 ರೂಪಾಯಿ 100 ರೂಪಾಯಿ ಆರ್ಡರ್ ಎತ್ಕೊಂಡು ಸುಮಾರು 1 ಅವರ್ ಟೈಮ್ ವೇಸ್ಟ್ ಆಗುತ್ತೆ. ಅವ್ರ ರೇಟಿಂಗ್ಸ್ ಕೂಡ ಕಮ್ಮಿ ಆಗುತ್ತೆ. ಕ್ಯಾನ್ಸಲ್ ಆದಮೇಲೆ ನೆಕ್ಸ್ಟ್ ಆರ್ಡರ್ ಕೂಡ ಬರೋ ಸಂಖ್ಯೆನ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಈ ಪಾರ್ಸಲ್ ಮಾಡೋದಕ್ಕಿಂತ ಅದೇ ಟೈಮಲ್ಲಿ ಯಾವ್ದಾದ್ರು ಪೋರ್ಟ್ರಲ್ಲೋ ಇಲ್ಲ ಅಂಕಲಲ್ಲೋ ಇಲ್ಲ ಬೈಕ್ ಟ್ಯಾಕ್ಸಿನ ಯಾವ್ದಾದ್ರು 1-2 ಆರ್ಡರ್ ಮಾಡ್ಕೊಂಡ್ಬಿಡ್ಬೋದು. ಇದು ಒಂದು ಆರ್ಡರ್ ಮಾಡೋ ವರ್ಷದಿಗೆ ಸುಮಾರು ಆಲ್ಮೋಸ್ಟ್ ನಮಗೆ ಅನ್ಸೋ ಪ್ರಕಾರ ಈ ಔಟ್ ಸೈಡಲ್ಲಿ ರಾಪಿಡೋ ಪಾರ್ಸಲ್ 100ಕ್ಕೆ 70-80% ಕರೆಕ್ಟಾಗಿ ಲೊಕೇಶನ್ ಇರಲ್ಲ, ನಂಬರ್ ಸಿಕ್ಕಲ್ಲ, ಕಾಂಟ್ಯಾಕ್ಟ್ಸ್ ಯಾರ್ದು ಸಿಗ್ತಾ ಇಲ್ಲ. ರೇರ್ ಒಂದು 20% ಅಷ್ಟೇ ಕಸ್ಟಮರ್ ಪಿಕ್ ಮಾಡೋದು, ಫೋನು ರೆಸ್ಪಾನ್ಸ್ ಮಾಡಿ ಇಮಿಡಿಯೇಟಾಗಿ ಐಟಮ್ ಕೊಡೋದು. ಇನ್ನು ಆಲ್ಮೋಸ್ಟ್ 70% ಇದೇ ಪ್ರಾಬ್ಲಮ್ ಬರ್ತಾ ಇದೆ ಪಾರ್ಸಲಲ್ಲಿ. ನಮಗಂತೂ ಈ ಪಾರ್ಸಲ್ ಡೆಲಿವರಿ ಮಾಡೋದೇ ಬೇಡ ಅನಿಸ್ತೈತೆ, ಅಷ್ಟು ಹುಡುಗರು ಕಂಪ್ಲೇಂಟ್ಸ್ ಬರ್ತಾ ಇದೆ. ನಾವು ಅವಾಗ ಪಾರ್ಟ್ ಟೈಮಲ್ಲಿ ಪಾರ್ಸಲ್ ಡೆಲಿವರಿ ಮಾಡ್ತಾ ಇರ್ತೀವಿ. ಹಂಗಾಗಿ ಸವಾಸನೆ ಬೇಡ ಅನ್ಸಿದೆ ಇತ್ತೀಚೆಗೆ. ಇದು ಮಾಡೋದಕ್ಕಿಂತ ಯಾವ್ದಾದ್ರು ಪೋಟ್ರೋ ಯಾವ್ದಾರು ಅಂಕಲ್ ಡೆಲಿವರಿ ಅವು ಸಣ್ಣ ಪುಟ್ಟ ಆರ್ಡರ್ ಮಾಡ್ಕೊಂಡ್ರೂ ಬೆಸ್ಟು. ಇಮಿಡಿಯೇಟಾಗಿ ಪಿಕಪ್ ಡ್ರಾಪ್ ಆಗ್ತವೆ. ಈ ಪಾರ್ಸಲ್ ಡೆಲಿವರಿ ಅಂತೂ ಫುಲ್ ಎನಿ ಟೈಮ್ ತುಂಬ ದೊಡ್ಡ ಟೆನ್ಷನ್ನು. ಇದು ನಮ್ಮ ಅನಿಸಿಕೆ, ನಿಮ್ಮ ಅನಿಸಿಕೆ ಅಂತ ತಿಳಿಸಿ ನೋಡಿ. ಯಾಕಂದ್ರೆ ನೀವು ಎವ್ರಿ ಡೇ ಮಾಡ್ತಾ ಇರ್ತೀರಿ, ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ. ಯಾಕಂದರೆ ಡೆಲಿವರಿ ಬಾಯ್ಸ್ ಆಗಿರೋದ್ರಿಂದ ಪ್ರತಿನಿತ್ಯ ಅವರು ಕೂಡ ಪಾರ್ಸಲ್ ಆಗಿರ್ಬೋದು, ಬೈಕ್ ಟ್ಯಾಕ್ಸ್ ಆಗಿರ್ಬೋದು, ಪೋಟ್ರ್ ಎಲ್ಲ ಆ್ಯಪ್ ಇಟ್ಕೊಂಡಿರ್ತಾರೆ. ಪ್ರತಿಯೊಬ್ಬರು ಮಾಡ್ತಾ ಇರ್ತಾರೆ, ಅವ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಯಾವ ಥರ ಇದೆ ಅಂತ. ಪಾರ್ಸಲ್ ಮಾಡ್ಬೋದು ಬಿಡ್ಬೋದು ಏನಂತ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಮಗೆ ಅನಿಸಿದ್ದು ನಾವು ತಿಳಿಸ್ಕೊಟ್ಟಿದ್ದೀವಿ. ಇಷ್ಟೇ ಇವತ್ತಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಸಿಗ್ತೀನಿ ಮುಂದೆ ನೋಡೋದಿಲ್ಲ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.